ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ವೀಡಿಯೋದಲ್ಲಿ ಸ್ವಾಗತ. ಇಲ್ಲಿ ಏನಪ್ಪ ಅಂದ್ರೆ ಅರಣ್ಯ ಇಲಾಖೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕಂತೇಳಿ ಫಸ್ಟ್ನೇದಾಗಿ ನನ್ನ ಯೂಟ್ಯೂಬ್ ಚಾನಲ್ ಒಳಗಡೆ ನಾನು ಲಿಂಕ್ ಕೊಟ್ಟಿರ್ತೀನಿ. ಫಸ್ಟು ಈ ಲಿಂಕ್ ಓಪನ್ ಮಾಡಿದ ನಂತರ ರಿಜಿಸ್ಟ್ರೇಷನ್ ID ಮತ್ತು ಡೇಟ್ ಆಫ್ ಬರ್ತ್ ಅಂತ ಕೇಳುತ್ತೆ. ಅಲ್ಲಿ ಏನು ಮಾಡ್ಬೇಕಂಬತ್ತೆ, ನೀವು ನ್ಯೂ ಯೂಸರ್ ಇತ್ತಂದರೆ ಇಲ್ಲಿ ಏನು ಮಾಡಬೇಕು, ಕ್ಲಿಕ್ ಅಂತೇಳಿ ಅದು ರಿಜಿಸ್ಟ್ರೇಷನ್ ಮಾಡಿ ಅಂತೇಳಿ ಇಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ರೀತಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಫಸ್ಟ್ ನಿಮ್ಮ ಫುಲ್ ನೇಮ್ SLC ಮಾರ್ಕ್ ಶೀಟಲ್ಲಿ ಯಾವ ರೀತಿ ಇರುತ್ತದೆ, SSLC ಮಾರ್ಕ್ ಶೀಟಲ್ಲಿ ಅದೇ ರೀತಿ ನಿಮ್ಮ ನೇಮನ್ನು ಏನು ಮಾಡಬೇಕು, ನೀವು ಎಂಟರ್ ಮಾಡಬೇಕು. ಉದಾಹರಣೆಗೆ ನನ್ನ ನೇಮ್ ಏನಿದೆ ನಾನು ಅದು ಎಂಟರ್ ಮಾಡ್ತೀನಿ. ನೆಕ್ಸ್ಟು ಡೇಟ್ ಆಫ್ ಬರ್ತ್ ಆ್ಯಸ್ ಇಟ್ ಈಸ್ ಮಾರ್ಕ್ ಶೀಟಲ್ಲಿ ಏನಿರುತ್ತದೆ ಅದನ್ನೇ ನೀವು ಏನು ಮಾಡಬೇಕು, ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ಮೇಲು ಫಿಮೇಲ್ ಜನರಲ್ ಸೆಲೆಕ್ಟ್ ಮಾಡಬೇಕು. ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಅದಾದ ನಂತರ ನಿಮ್ಮ ಮೊಬೈಲ್ ನಂಬರ್ ಸಂಖ್ಯೆ ಹಾಕಿ OTP ಕಳಿಸ್ಬೇಕು. ನೋಡಿ, ಈಗ OTP ಕಳಿಸಿದ ನಂತರ ಈಗೇನಾಯಿತು, OTP ಬಂತು. ಆ OTP ಏನು ಮಾಡಬೇಕು, ಅದರಲ್ಲಿ ನೀವು ಹಾಕಬೇಕು. OTP ಆದ ನಂತರ ವೆರಿಫೈಡ್ OTP ಅಂತ ಕೊಡಬೇಕು. ಇಲ್ಲಿ ನೋಡಿ OTP ವೆರಿಫೈಡ್ ಅಂತ ಬಂತು. OTP ವೆರಿಫೈಡ್ ಆ ನಂತರ ನೀವೇನು ಮಾಡಬೇಕು, ಇಲ್ಲಿ ಇಮೇಲ್ ಆಗಬೇಕು, ನಿಮ್ಮ ಇಮೇಲ್ ಆಗಬೇಕು. ಜಿಮೇಲ್ ಹಾಕಿದ ನಂತರ ಮತ್ತೆ ಅದೇ ಜಿಮೇಲ್ ಏನು ಮಾಡಬೇಕು, ಮತ್ತೆ ಅಂತ ಹಾಕಬೇಕು. ಜಿಮೇಲ್ ಹಾಕಿದ ನಂತರ ವೆರಿಫೈಡ್ ಮಾಡಬೇಕು, ಕನ್ಫರ್ಮ್ ಮಾಡಬೇಕು. ನಿಮಗೆ ಏನಾಗುತ್ತೆ, ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಸಬ್ಮಿಟ್ ಯುವರ್ ರಿಜಿಸ್ಟ್ರೇಷನ್ ಅಂತೇಳಿ ಆದಲ್ಲ, ಸಬ್ಮಿಟ್ ರಿಜಿಸ್ಟ್ರೇಷನಲ್ಲಿ ಕ್ಲಿಕ್ ಮಾಡಬೇಕು. ನೋಡಿ, ರಿಜಿಸ್ಟ್ರೇಷನ್ ಕ್ರಿಯೇಟ್ ಆಯಿತು. ಇಲ್ಲಿ ತಾವುಗಳು ಇಲ್ಲಿ ನೋಡ್ತಿರ್ಬೋದು, ನಾರ್ಮಲ್ ಮೆಸೇಜ್ ಬಿ ಸಹ ಬಂದಿದೆ. ಮತ್ತೇನಿದೆ, ಇಲ್ಲಿ ಮೇಲ್ಗಡೆ ರಿಜಿಸ್ಟರ್ ನಂಬರ್ ಬಿ ಬಂದಿದೆ. ಅದು ರಿಜಿಸ್ಟರ್ ನಂಬರ್ ID ಏನು ಮಾಡಬೇಕು, ನೀವು ಇಲ್ಲಿ ಹಾಕಿ ಏನು ಮಾಡಬೇಕು, ಡೇಟ್ ಆಫ್ ಬರ್ತ್ ಹಾಕಿ ರಿಜಿಸ್ಟ್ರೇಷನ್ ಮಾಡಬೇಕು. ಹೌದಾ, ನಾರ್ಮಲ್ ಮೆಸೇಜಲ್ಲಿ ಬಂದಿರ್ತದೆ. ನೋಡಿ, ಈಗ ನನ್ನ ರಿಜಿಸ್ಟರ್ ನಂಬರ್ ನಾರ್ಮಲ್ ಮೆಸೇಜಲ್ಲಿ ಬಂದಿರುತ್ತೆ. ಆ ರಿಜಿಸ್ಟರ್ ನಂಬರ್ ನಾನು ಏನು ಮಾಡ್ತೀನಿ, ಇಲ್ಲಿ ಎಂಟರ್ ಮಾಡ್ತೀನಿ. ರಿಜಿಸ್ಟರ್ ಮಾಡಿದ ನಂತರ ನಮ್ಮ ಡೇಟ್ ಆಫ್ ಬರ್ತ್ ಏನು ಮಾಡಬೇಕು, ಇಲ್ಲಿ ಮೆನ್ಷನ್ ಮಾಡಬೇಕು. ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಬೇಕು. ಕೂಡಲೇ ಏನಾಗುತ್ತೆ, ಲಾಗಿನ್ ಆಗುತ್ತೆ. ಲಾಗಿನ್ ಆದ ನಂತರ ನೀವೇನು ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಬೋದು. ಡೇಟ್ ಆಫ್ ಬರ್ತ್ ಹಾಕಿದ ನಂತರ ಈಗ ನೀವೇನು ಮಾಡಬೇಕು, ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್